ನಮಸ್ಕಾರ. ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಇದೇ ವರ್ಷ ಮುಂಚೂಣಿಯಲ್ಲಿ ಬರ್ತಾ ಇದೆ ಬಿಜಾಪುರ ಜಿಲ್ಲೆಗೆ. ಎಲ್ಲ ಜನ ಇವತ್ತು ಸರ್ಚ್ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಯಾವುದು ಕೋಚಿಂಗ್ ಸೆಂಟರನ್ನು ಹುಡುಕುವಂಥ ಸಮಯದಲ್ಲಿ ನಮಗೆ ಸಿಗುವುದು ಇವತ್ತು ಮೈಸೂರಿನ HB ಮೋಹನ್ ಶಾಸ್ತ್ರಿ ಅವರ ಒಂದು ಸಂಸ್ಥೆಯಾದಂಥ ಸಂಕಲ್ಪ ಮತ್ತು ಹಾಗೆ ಬಾಹುಬಲಿ ಶಿಕ್ಷಣ ಸಂಸ್ಥೆ ಬಿಜಾಪುರದಲ್ಲಿ ಅವರ ಸಹಯೋಗದಲ್ಲಿ ಒಂದು CET ಮತ್ತು NET ಕೋಚಿಂಗ್ ಸೆಂಟರನ್ನು ಆರಂಭಿಸ್ತಾ ಇದ್ದಾರೆ. ಎಷ್ಟೋ ಜನ ಈಗ ಯಾವುದು ಕೋಚಿಂಗ್ ಸೆಂಟರು ಉತ್ತಮ ಇದೆ, ಯಾವುದು ನಮಗೆ ಸರಿಯಾಗಿ ಬೋಧನೆ ಆಗುತ್ತೆ, ಟೀಚಿಂಗ್ ಆಗುತ್ತೆ, ಯಾಕಂದರೆ ಈಗಿನ ಶಿಕ್ಷಣ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳನ್ನು ಹುಡುಕಲಿಕ್ಕೆ ಒಂದಿಷ್ಟು ಎಂಟ್ರೆನ್ಸ್ಗಳನ್ನು ಎಕ್ಸಾಮ್ಗಳನ್ನು ಕಟ್ಟಲೇಬೇಕಾಗತ್ತೆ. ಒಂದಿಷ್ಟು ಕಠಿಣ ಆಗುವಂಥ JEE ಇರ್ಬೋದು, IIT ಇರ್ಬೋದು, ಈ ಕೆಲವೊಂದಿಷ್ಟು ಕೋರ್ಸ್ಗಳನ್ನು ಮಾಡಲಿಕ್ಕೆ, ಮುಂದೆ ಹುದ್ದೆಗಳನ್ನು ಪಡಲಿಕ್ಕೆ ಸಹಾಯ ಆಗಲಿಕ್ಕೆ ಯಾವುದು ಕೋಚಿಂಗ್ ಸೆಂಟರ್ ಅಂತ ಹುಡುಕುವಂಥ ಸಮಯದಲ್ಲಿ ನನಗೆ ಸಿಕ್ಕಿದ್ದು ಇವತ್ತು ಬಾಹುಬಲಿ ಶಿಕ್ಷಣ ಸಂಸ್ಥೆಯ ಒಂದು ಸಹಯೋಗ, ಜೊತೆಗೆ ಸಂಕಲ್ಪ ಸಂಸ್ಥೆ, ಮೈಸೂರಿನ ಶಿಕ್ಷಣ ಸಂಸ್ಥೆ ಸಂಕಲ್ಪ ಅನ್ನುವಂಥ ಒಂದು 16 ವರ್ಷಗಳ ನಿರಂತರ ಸೇವೆಯನ್ನು ಮಾಡ್ಕೊತ ಬಂದಿದೆ. ಎರಡೂ ಕೂಡಿ ಬಿಜಾಪುರ ನಗರದ ಮಧ್ಯಭಾಗದಲ್ಲಿ ಇವತ್ತು ಆರಂಭಗೊಳ್ತಾ ಇದೆ. ಬನ್ನಿ ಅವರೆಲ್ಲ ಏನು ಹೇಳಿದ್ದಾರೆ, ಆ ಶಿಕ್ಷಣ ಸಂಸ್ಥೆಯ ಒಂದಿಷ್ಟು ಒಳನೋಟವನ್ನು ನೋಡ್ಕೊಂಡು ಬರೋಣ. ನೀವು ಕೂಡ ಸರ್ಚ್ ಮಾಡ್ತಾ ಇದ್ದರೆ ದಯವಿಟ್ಟು ಈ ಡಿಸ್ಪ್ಲೇ ಆಗುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣ ಮಾಹಿತಿಯಿಂದ ತಾವು ಕೂಡ ಈ ಸುವರ್ಣ ಅವಕಾಶಗಳನ್ನು ಪಡೆದು ಹೇಳ್ತಾ ಬನ್ನಿ ನೋಡೋಣ. ಅವರ ಒಂದು ಸಂದರ್ಶನ ಮೂಲಕ ಎಲ್ಲ ಮಾಹಿತಿಯನ್ನು ಹೇಳಿಕೊಡ್ತಾ ಇದ್ದಾರೆ. ಇಲ್ಲಿವರೆಗೆ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿವೆ, ಅದರಲ್ಲಿ ಏನೋ ವಿಶೇಷ ಇದೆ ಅಂತ ಅನಿಸ್ತು, ಹೀಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಮೈಸೂರು ನಗರದಲ್ಲಿ 16 ವರ್ಷಗಳ ಹಿಂದಿನಿಂದಲೂ ಕೂಡ ಇರ್ತಕ್ಕಂಥ ಒಂದು JEE Mains, NEET ಮತ್ತು CET ಅಕಾಡೆಮಿ ಯಾವುದು ಅಂತ ಹೇಳಿದ್ರೆ ಅದು ಸಂಕಲ್ಪ ಇನ್ಸ್ಟಿಟ್ಯೂಟ್ ಫಾರ್ IIT, JEE Mains, NEET ಮತ್ತು CET ಅಕಾಡೆಮಿ. ಅಲೆನ್, ಆಕಾಶ್ ಮತ್ತು ಬೇಸ್ಗಳಿಗೆ ಪರ್ಯಾಯವಾಗಿ ಅವುಗಳಿಗಿಂತಲೂ ಕೂಡ ಪಾರಂಪರಿಕವಾಗಿ ಹೈದರಾಬಾದಿನ IITians, ಮಂಗಳೂರು ಮತ್ತು ಫಿಡ್ಜಿ ಈ ಒಂದು ಮುಂಚೂಣಿಯ ಎಲ್ಲ ತರಬೇತುದಾರರು ಆ ಸಂಕಲ್ಪ ಇನ್ಸ್ಟಿಟ್ಯೂಟ್ನಲ್ಲಿದ್ದಾರೆ. ಈ ದಿಸೆಯಲ್ಲಿ ಸಂಕಲ್ಪ ಇನ್ಸ್ಟಿಟ್ಯೂಟಿನ ಏನು ಇದುವರೆಗಿನ ಫಲಿತಾಂಶ ಅದು ಶೇಕಡಾ ಫಲಿತಾಂಶ. ಕಳೆದ ಡಿಸೆಂಬರ್ನಲ್ಲಿ 16 ಜನ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ JEE Mainsನಲ್ಲಿ ಉತ್ತೀರ್ಣರಾಗಿದ್ದಾರೆ. ನೋಡಿ, JEE ಅಂತ ಹೇಳಿದ್ರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್, ಅದರಲ್ಲಿ JEE Mains ಮತ್ತು JEE ಅಡ್ವಾನ್ಸ್ ಅಂತ ಹೇಳಿ ಕರಿತೀವಿ. ಅಡ್ವಾನ್ಸ್ ಅನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ಕಠಿಣ. JEE Mainsನಲ್ಲಿ 16 ವಿದ್ಯಾರ್ಥಿಗಳು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಆ 16 ವಿದ್ಯಾರ್ಥಿಗಳಲ್ಲಿ 6 ವಿದ್ಯಾರ್ಥಿಗಳು ಮತ್ತೆ ಮೆಡಿಕಲ್ ಅನ್ನು ಮೇ ತಿಂಗಳ ಎಂಡಲ್ಲಿ ಅದು ಪರೀಕ್ಷೆ ಸಂಪನ್ನಗೊಳ್ಳುತ್ತದೆ, ಮತ್ತೆ ಅದಕ್ಕೆ ಅದನ್ನು ಸೇರಿಕೊಂಡಿದ್ದಾರೆ. ಇದೇ ಸೇರಿ ಸಂಕಲ್ಪ ಒನ್ ಆಫ್ ದಿ ಬೆಸ್ಟ್ IIT ಬೋಧನೆ ಮಾಡ್ತಕ್ಕಂಥ ಒಂದು ಕೇಂದ್ರ. ಅದರ ಮುಂಚೂಣಿಯ ಎಲ್ಲ ಫಲಿತಾಂಶಗಳು ಮತ್ತು ಅದರ ಒಂದು ಸಂಕಲ್ಪ ಒಂದು ಸಂಯೋಜನೆಯನ್ನು ಈ ಬಾಹುಬಲಿ, NEET ಮತ್ತು JEE ಅಕಾಡೆಮಿಯಲ್ಲಿ ಅಲ್ಲಿ ವಿಲೀನಗೊಳಿಸಿದೆ. ಸಂಕಲ್ಪ ಅಂತ ಹೇಳಿದ್ರೆ ಬಾಹುಬಲಿ, NEET and JEE ಅಕಾಡೆಮಿ, ಬಾಹುಬಲಿ, JEE, NEET ಅಕಾಡೆಮಿ ಅಂತ ಹೇಳಿದ್ರೆ ಸಂಕಲ್ಪ ಅಂತ ಹೇಳ್ಬೋದು. ಸಂಕಲ್ಪದ 16 ವರ್ಷಗಳ ಏನು ಫಲಿತಾಂಶ ಇದೆ, ಆ ಫಲಿತಾಂಶ ಎಲ್ಲವೂ ಕೂಡ ಬಾಹುಬಲಿ, NEET and JEE ಅಕಾಡೆಮಿಗೆ ಸೇರ್ತಕ್ಕಂಥದ್ದು. ಯಾಕಂದರೆ ಅದೇ ಮತ್ತು ಅಲ್ಲಿನ ವ್ಯವಸ್ಥಾಪಕರು, ಫೌಂಡರ್ ಮತ್ತು ಮಾರ್ಗದರ್ಶಿಗಳು ಕೂಡ ಇಲ್ಲಿದ್ದಾರೆ. ಮತ್ತು ಅಲ್ಲಿಯ ಅದೇ ಉಪನ್ಯಾಸಕರು, IT ಉಪನ್ಯಾಸಕರು ಕೂಡ ಇಲ್ಲಿ ಮಾಡುವವರು ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ, ಸಂಕಲ್ಪ ಮತ್ತು ಬಾಹುಬಲಿ, NEET ಅಕಾಡೆಮಿ ಎರಡೂ ಕೂಡ ಒಂದೇ ಸಂಸ್ಥೆಗಳು ಅನ್ನುವುದನ್ನು ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹಳ ಖುಷಿಯಿಂದ ಇದು ಸೇರಿ ಮೈಸೂರಿನಲ್ಲಿ ಹೇಗೆ ಸಂಕಲ್ಪ ಅದು ಖ್ಯಾತಿಯನ್ನು ಪಡ್ಕೊಂಡಿದೆಯೋ ಅದೇ ರೀತಿ ಬಿಜಾಪುರದ ಹೃದಯ ಭಾಗದಲ್ಲಿ ಇರತಕ್ಕಂಥ ಬಾಹುಬಲಿ, NEET and JEE ಅಕಾಡೆಮಿಯೂ ಕೂಡ ಒಂದು ಉತ್ತರೋತ್ತರವಾದಂಥ ಉನ್ನತಿಯನ್ನು ಪಡೀಲಿ, ಪೋಷಕರ ಮತ್ತು ವಿದ್ಯಾರ್ಥಿಗಳ ಕನಸನ್ನು ನನಸು ಮಾಡುವ ಸಂಸ್ಥೆ ಇದಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸುಸ್ವಾಗತ.
ಅಕಾಡೆಮಿಯ ಒಂದು ಸಂಯೋಜನೆಯನ್ನು ಮಾಡಿರ್ತಕ್ಕಂಥವನು. ಆಚಾರ್ಯ ಗುರುಕುಲದಿಂದ ಹಲವಾರು ಶಿಕ್ಷಣ ಸಂಸ್ಥೆಗಳು, ಅದರಲ್ಲೂ ಕೂಡ ಐ.ಟಿ, ಜೈಮೀನ್ಸ್, ನೀಟ್, CET ಇವುಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ. ಆ ಸಂಸ್ಥೆಗೆ ಒಂದು ಹೊಸದಾಗಿ ಸೇರ್ಪಡೆ ಬಿಜಾಪುರದ ಬಾಹುಬಲಿ ಜೈಮೀನ್ಸ್, IIT, ನೀಟ್ ಮತ್ತು CET ಆ ಒಂದು ಅಕಾಡೆಮಿಯನ್ನು ಬಿಜಾಪುರದ ಪ್ರಮುಖ ಹೃದಯ ಭಾಗದ ಮಾರುಕಟ್ಟೆ ವಿಭಾಗದಲ್ಲಿ ಈ ಒಂದು ಬಾಹುಬಲಿ ನೀಟ್ ಕೋಚಿಂಗನ್ನು ಬಾಹುಬಲಿ ಅಲಗೂರ್ ಅವರ ನೇತೃತ್ವದಲ್ಲಿ ಅದು ಸಂಪನ್ನಗೊಳ್ತಾ ಇದೆ. ಎಲ್ಲರಿಗೂ ಕೂಡ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ. ನನ್ನ ಮಗ IIT ಮಾಡಬೇಕು, ನನ್ನ ಮಗ ಮೆಡಿಕಲ್ ಮಾಡಬೇಕು, ನನ್ನ ಮಗ ಒಳ್ಳೆ ಕಾಲೇಜಿನಲ್ಲಿ ಸ್ಥಾನವನ್ನು ಪಡ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಇರುತ್ತೆ. ಆ ಆಸೆಗೆ ಮುದವನ್ನು ನೀಡ್ತಕ್ಕಂಥ ಸಂಸ್ಥೆ ಬಾಹುಬಲಿ ಜೈಮೀನ್ಸ್, ನೀಟ್ ಮತ್ತು CET ತರಬೇತಿ ಕೇಂದ್ರ. ಈ ತರಬೇತಿ ಕೇಂದ್ರದಲ್ಲಿ ಅನೇಕ ಶಿಕ್ಷಣ ತಜ್ಞರ ನೇತೃತ್ವದಲ್ಲಿ ಮತ್ತು ನಮ್ಮ ಹೈದರಾಬಾದಿನ IITians ಅವ್ರನ್ನೆಲ್ಲ IITians ಅಂತ ಕರಿತೀವಿ. ಯಾಕೆಂದರೆ IIT ಮಾದರಿಯಲ್ಲಿ ಕೋಚಿಂಗನ್ನು ಕೊಡ್ತಕ್ಕಂಥವ್ರು. ನೀಟ್ ಜೈಮೀನ್ಸ್ ಮತ್ತು CET ಬಗ್ಗೆ ಅತ್ಯುತ್ತಮ ತರಬೇತುದಾರರು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಬಯಾಲಜಿನಲ್ಲಿ ಬಾಟ್ನಿ ಮತ್ತು ಝುವಾಲಜಿ ಅಂತಕ್ಕಂಥ ಭಾಗ ಇದೆ. ಅದು ಮೆಡಿಕಲ್ಗೆ ಅದು ಸ್ಪಂದಿಸ್ತಕ್ಕಂಥದ್ದು. ಈ ದಿಸೆಯಲ್ಲಿ ಬಿಜಾಪುರದ ಹೃದಯ ಭಾಗದಲ್ಲಿ ಈ ಭಾಗದ ಪೋಷಕರು ಮತ್ತು ವಿದ್ಯಾರ್ಥಿಗಳ ಕೋರಿಕೆ ಮೇಲೆ ಇದು ಕಾರ್ಯವನ್ನು ಆರಂಭ ಮಾಡಿದೆ. ಈಗಾಗಲೇ ಪ್ರವೇಶಾತಿಯೂ ಕೂಡ ಆರಂಭ ಆಗಿದೆ. ಜೂನ್ನಿಂದ ತರಗತಿಗಳು ಕೂಡ ಆರಂಭವಾಗ್ತವೆ. ಆದ್ದರಿಂದ ನೀವೆಲ್ಲರೂ ಕೂಡ ಬಾಹುಬಲಿ ನೀಟ್, JEE ಮತ್ತು CET ಅಕಾಡೆಮಿಯ ಆ ತರಬೇತಿ ಕೇಂದ್ರಕ್ಕೆ ನೀವೆಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಇದರ ಮಾರ್ಗದರ್ಶಕನಾದಂಥ ನಾನು ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ ಮತ್ತು ಇದರ ಸಂಯೋಜನೆ ಮತ್ತು ನಿಯೋಜನೆ ಮತ್ತು ಎಲ್ಲ ಪಾಲುದಾರರಾಗಿರ್ತಕ್ಕಂಥ ಬಾಹುಬಲಿ ಅಲಗೂರ್ ಅವರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಬಾಹುಬಲಿ ನೀಟ್ ಆ್ಯಂಡ್ JEE ಇನ್ಸ್ಟಿಟ್ಯೂಟಿನ ಅಧ್ಯಕ್ಷ ಮಾತಾಡ್ತಾ ಇರೋದು. ಇದೇ ಬಾರಿ ಪ್ರಪ್ರಥಮವಾಗಿ ಇತ್ತ ಕಡೆ ಭಾಗದಲ್ಲಿ ಎಲ್ಲರೂ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಒಳ್ಳೆಯ ರೀತಿಯಿಂದ ಆಗಲಿ, ನನ್ನ ಮಗ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ ಅಂತಕ್ಕಂಥ ಭಾವನೆಗಳು ಎಲ್ಲರಲ್ಲೂ ಇರೋದು ಸ್ವಾಭಾವಿಕ. ಆದ ಕಾರಣ ಈ ಭಾಗದ ಎಲ್ಲ ಜನರು ವಿಜಯಪುರದಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು. ಈ ಭಾಗದ ಎಲ್ಲ ಪೋಷಕರು ಹಾಗೂ ಮಕ್ಕಳು ಕೂಡ ಇತ್ತ ಕಡೆ ಗಮನ ಹರಿಸಿ ತಾವುಗಳು ಈ ಬಾಹುಬಲಿ ನೀಟ್ ಆ್ಯಂಡ್ JEE ಇನ್ಸ್ಟಿಟ್ಯೂಟಿಗೆ ತಮ್ಮ ನೋಂದಣಿಯನ್ನು ಲಾಂಗ್ ಟರ್ಮ್ JEE ಮತ್ತು ನೀಟ್ ಲಾಂಗ್ ಟರ್ಮನ್ನು ನಾವು ಪ್ರಾರಂಭ ಮಾಡಿದ್ದಾಗಿದೆ. ಈ ಪ್ರಾರಂಭ ಮಾಡಲು ನಮಗೆ ಮುಖ್ಯವಾಗಿ ಕರ್ನಾಟಕದಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ ಸಂಕಲ್ಪ ಇನ್ಸ್ಟಿಟ್ಯೂಟ್ ಅವರು ಈಗಾಗಲೇ 14-15 ವರ್ಷಗಳಿಂದ ತಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಮಕ್ಕಳನ್ನು ಡಾಕ್ಟರು, ಇಂಜಿನಿಯರು ಈ JEE ಮತ್ತು ನೀಟ್ನಲ್ಲಿ ಸಾಕಷ್ಟು ಮಕ್ಕಳನ್ನು ತಾವೆಲ್ಲ ಆನ್ಲೈನ್ನಲ್ಲಿ ನೋಡ್ಬೋದು. ಎಲ್ಲರೂ ಕೂಡ ಬಹಳಷ್ಟು ಮಕ್ಕಳು ಇಲ್ಲಿ ಪಾಸಾಗಿ ತಮ್ಮ ಉತ್ತುಂಗತೆಯ ಶಿಖರವನ್ನು ಏರಿದ್ದಾರೆ.